ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನಿವತ್ತಿದ್ದೀನಿ ಸೊಲ್ಲಾಪುರ ರೈಲ್ವೆ ಸ್ಟೇಷನಲ್ಲಿ. ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿರುತ್ತೆ, ಮಹಾರಾಷ್ಟ್ರದಲ್ಲಿ. ಸೊಲ್ಲಾಪುರ ಇದೊಂದು ಡಿವಿಷನ್ನು CR ಝೋನಲ್ಲಿ, ಅಂದರೆ ಸೆಂಟ್ರಲ್ ರೈಲ್ವೇಸಲ್ಲಿ ಸೊಲ್ಲಾಪುರ ಅನ್ನೋದು ಡಿವಿಷನ್ನು. ಸೊ ಇದೇ ಸೊಲ್ಲಾಪುರ ರೈಲ್ವೆ ಸ್ಟೇಷನ್. ನೋಡಿ, ರೈಟ್ ಸೈಡ್ ನೋಡಿದ್ರೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರು, ಇಲ್ಲೆಲ್ಲ ATVM ಮಿಷನ್ನು. ಬನ್ನಿ ಈ ಕಡೆಯಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಹೋಗೋಣ. ಇದು ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 1. ನಾನು ಸೊಲ್ಲಾಪುರಕ್ಕೆ ಏನಕ್ಕೆ ಬಂದಿದ್ದೀನಿ ಅಂದರೆ, ಮುಂಬರುವ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ, ಮುಂಬೈಯಿಂದ ಬಂದಿದ್ದು. ಸೊ ನಾವು ಹೋಗ್ತಿರೋ ಟ್ರೈನ್ ಬಂತು ನೋಡಿ, ಸೊಲ್ಲಾಪುರದಿಂದ ಹಾಸನಕ್ಕೆ ಹೋಗೋ ಟ್ರೈನು. ಇದೇ ಟ್ರೈನಲ್ಲಿ ನಮ್ಮ ಪ್ರಯಾಣ. ಹತ್ತಿದ್ದೀನಿ, ಸೀಟ್ ಹಿಡ್ಕೊಂಡಿದ್ದೀವಿ. ಯಾವ ಥರ ಇದೆ ಅಂತ ನೋಡಿ. ಸೊಲ್ಲಾಪುರದಲ್ಲೇ ಆಲ್ಮೋಸ್ಟ್ ಅಲ್ಲಿ ಪ್ಯಾಕ್ ಆಗಿದೆ. ಇನ್ನು ಕಲಬುರಗಿ, ಶಾಬಾದು, ವಾಡಿ, ಯಾದಗಿರಿ, ರಾಯಚೂರು, ಮಂತ್ರಾಲಯ, ಗುಂತಕಲ್ಲು, ಅನಂತಪುರ. ಸೊ ಈ ರೂಟಲ್ಲಿ ನಮ್ಮ ಟ್ರೈನ್ ಹೋಗುತ್ತೆ ಯಶವಂತಪುರಕ್ಕೆ. ಯಶವಂತಪುರದಿಂದ ಹಾಸನಕ್ಕೆ ಹೋಗುತ್ತೆ. 2 ನಿಮಿಷ ತಡವಾಗಿ ನಮ್ಮ ಟ್ರೈನು ಸೊಲ್ಲಾಪುರದಿಂದ ಹೊರಟಿದೆ. 7 ಗಂಟೆ 20 ನಿಮಿಷಕ್ಕೆ ಬಿಡಬೇಕಾಗಿರೋ ನಮ್ಮ ಟ್ರೈನು 7 ಗಂಟೆ 22 ನಿಮಿಷಕ್ಕೆ ಸೊಲ್ಲಾಪುರದಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕಲಬುರಗಿ ಜಂಕ್ಷನ್ನು. ಸೊ ಅದು ಸೊಲ್ಲಾಪುರ ಡಿವಿಷನಲ್ಲಿ ಬರುತ್ತೆ, ಸೆಂಟ್ರಲ್ ರೈಲ್ವೇಸಲ್ಲಿ ಬರುತ್ತೆ. ಈ ಟ್ರೈನು ಪ್ರತಿದಿನ ಇರುತ್ತೆ ಸೊಲ್ಲಾಪುರದಿಂದ ಹಾಸನಕ್ಕೆ. ಸೊ ಸೊಲ್ಲಾಪುರ ಸಂಜೆ 7 ಗಂಟೆ 20 ನಿಮಿಷಕ್ಕೆ ಬಿಟ್ಟು ತಿರುಗಿ ದಿವಸ ಬೆಳಿಗ್ಗೆ 10:50ಕ್ಕೆ ಹಾಸನಕ್ಕೆ ಹೋಗಿ ತಲುಪುತ್ತೆ. ಟೈಮ್ ಬಂದುಬಿಟ್ಟು 7 ಗಂಟೆ 23 ನಿಮಿಷ. ಸೊಲ್ಲಾಪುರದಿಂದ ಹೊರಟಿದೆ ನಮ್ಮ ಟ್ರೈನು. ಈ ಜರ್ನಿಯಲ್ಲಿ ನಮ್ಮ ಜೊತೆ ಇರೋದು ರಂಜಿತ್ ಟ್ರೈನ್ಸ್ ಜೊತೆಗೆ ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ನೋಡಿರ್ತೀರ ನೀವು, ಲಾಸ್ಟ್ ವಿಡಿಯೋ ಬೀದರಿಂದ ಕಲಬುರ್ಗಿಗೆ ಬಂದಿರೋದು. ಸೊ ಈ ವಿಡಿಯೋ ನಾನು ರ್ಯಾಂಡಮಲ್ಲಿ ಹಾಕ್ತಿದ್ದೀನಿ. ಲಾಸ್ಟ್ ವಿಡಿಯೋ ಹಿಂದೂಪುರ ಟು ಬೆಂಗಳೂರು ಆ ಟ್ರೈನ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ರ್ಯಾಂಡಮಲ್ಲಿ ಬರುತ್ತೆ ವೀಡಿಯೋಸ್ ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಬರ್ತಿದ್ದಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಲಾಂಗ್ ಜರ್ನೀಸ್ ಮಾಡಿದ್ದೀವಿ. ಒಳ್ಳೊಳ್ಳೆ ವೈವ್ ಇರೋದು, ಸಿಕ್ಕಾಬಟ್ಟೆ ಬೆಸ್ಟು ವೈವ್ಸು ವೆಸ್ಟರ್ನ್ ಘಾಟ್ಸಿಂದು. ಸೊ ಅದು ನಿಮ್ಮ ಮುಂದೆ ಬರುತ್ತೆ, ಸೊಲ್ಲಾಪುರ ಬೋರ್ಡು. ಇನ್ನೊಂದೇನಪ್ಪ ಅಂದರೆ, ಈ ಟ್ರೈನು ಕಲ್ಯಾಣ ಕರ್ನಾಟಕದ ಜೀವನಾಡಿ. ಕಲ್ಯಾಣ ಕರ್ನಾಟಕ ಏನಿದೆ, ಬಳ್ಳಾರಿ ವಿಜಯನಗರ ಡಿಸ್ಟಿಕ್ ಹೊರತುಪಡಿಸಿ, ಬೀದರ್ ಹೊರತುಪಡಿಸಿ, ಕಲಬುರಗಿ, ರಾಯಚೂರು ಇವೆರಡು ಡಿಸ್ಟಿಕ್ಕಿಗೆ ಜೀವನಾಡಿ ಇದ್ದಂಗೆ. ಇದ್ರ ಜೊತೆಗೆ ಬಸವ ಎಕ್ಸ್ಪ್ರೆಸ್ಸು, ಹಾಗೆ ಉದ್ಯಾನ ಎಕ್ಸ್ಪ್ರೆಸ್, ಈ 3 ಟ್ರೈನ್ಸು ಕಲ್ಯಾಣ ಕರ್ನಾಟಕ ಜನತೆಗೆ ಜೀವನಾಡಿ ಇದ್ದಂಗೆ. ಸೊ ಇನ್ನೊಂದೇನೆಂದರೆ, ಸಿಕ್ಕಾಪಟ್ಟೆ ಪ್ಯಾಕ್ ಆಗುತ್ತೆ ಗುರು ಈ ಟ್ರೈನ್ಸು. ಈಗ ನಾನೇನು ಹೇಳ್ದೆ, ಈ 3 ಉದ್ಯಾನ ಆಗಿರ್ಬೋದು, ಸೊಲ್ಲಾಪುರ ಹಾಸನ ಆಗಿರ್ಬೋದು, ಇಲ್ಲ ಬಸವ ಎಕ್ಸ್ಪ್ರೆಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಪ್ಯಾಕ್ ಆಗುತ್ತೆ. ಡೆಡಿಕೇಟೆಡ್ ಆಗಿ ಕಲಬುರಗಿಯಿಂದನೇ ನಮ್ಮ ಬೆಂಗಳೂರಿಗೆ, ರಾಜಧಾನಿಗೆ ಡೆಡಿಕೇಟಾಗಿ ಒಂದು ಟ್ರೈನ್ ಬಿಟ್ಟರೆ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ, ಮಂತ್ರಾಲಯ ಸ್ಟಾಪ್ ಕೊಡೋದ್ರಿಂದ ಮಂತ್ರಾಲಯಕ್ಕೆ 70% ಬುಕ್ಕಿಂಗ್ ಆಗುತ್ತೆ. ಸೊ ಮಂತ್ರಾಲಯ ಸ್ಟಾಪ್ ತೆಗೆದುಬಿಟ್ಟು ಡೈರೆಕ್ಟ್ ರಾಯಚೂರಿಂದ ಪಟ್ಕೊಂಬಂದರೆ ಕಲ್ಯಾಣ ಕರ್ನಾಟಕ ಜನತೆಗೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಬುಕ್ಕಿಂಗ್ ಸಿಗೋಲ್ಲ. ಆಲ್ಮೋಸ್ಟ್ ಅಲ್ಲಿ ನಾನು ತುಂಬ ಟ್ರೈ ಮಾಡಿದ್ದೀನಿ. ಬುಕ್ಕಿಂಗ್ ಎಲ್ಲ 70% ಮಂತ್ರಾಲಯಕ್ಕೆ ಇರುತ್ತೆ. ಆ ಕಡೆ ಬೆಂಗಳೂರಿಂದ ಬರ್ತಾ ಆಗಿರ್ಬೋದು, 70% ಮಂತ್ರಾಲಯದಲ್ಲಿ ಇಳ್ಕೊಳೋರಿಗೆ ಇರುತ್ತೆ. ಈ ಕಡೆಯಿಂದ ಹೋಗ್ತಾ 50% ಮಂತ್ರಾಲಯದಿಂದ ಹತ್ಕೊಂತಾರೆ. ಸೊ ಒಂದು ಡೆಡಿಕೇಟೆಡ್ ಟ್ರೈನು ಮಂತ್ರಾಲಯ, ವಿತೌಟ್ ಮಂತ್ರಾಲಯ ಸ್ಟಾಪು. ಸೊ ಒಂದು ಟ್ರೈನು ಕಲಬುರಗಿಯಿಂದ ಬೇಕು ಈ ಕಲ್ಯಾಣ ಕರ್ನಾಟಕ ಜನತೆಗೆ. ಯಾಕಂದರೆ ನಮ್ಮ ರಾಜಧಾನಿಗೆ ಬರೋಕ್ಕೆ ಟ್ರೈನ್ಸು ಇರೋದು ಹೆವಿ ಪ್ಯಾಕ್ ಬರುತ್ತೆ. ಒಂದಲ್ಲ 2 ಟ್ರೈನ್ ಬಿಟ್ಟರು ಹೆವಿ ಪ್ಯಾಕ್ ಆಗುತ್ತೆ. ನಮ್ಮ ಟ್ರೈನ್ ಈಗ ಗಾಣಗಾಪುರ್ ರೋಡ್ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಿದೆ. ನಾವು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬಂದಿದ್ದೀವಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಲಬುರಗಿ ಜಂಕ್ಷನ್ ಎಂಟ್ರಿ ಆಗ್ತಿದೆ. ಜನ ನೋಡಿ ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ತೋರಿಸ್ತೀನಿ ನೋಡಿ, ಯಾಕಂದರೆ ನಾನು ಟೈಮಿಂಗ್ಸ್ ಎಲ್ಲ ಹೇಳೋಕ್ಕೋಗಲ್ಲ. ಯಾಕಂದರೆ ಟೈಮಿಂಗ್ಸು ನಾನು ನೋಡ್ಕೊಂಡಿಲ್ಲ. ಎಸ್ಪೆಷಲಿ ನಾನು ವಾಯ್ಸ್ ಓವರ್ ಕೊಡ್ತಿರೋದು, ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ನಮ್ಮ ರಂಜಿತ್ ಆ್ಯಂಡ್ ಟ್ರೈನ್ಸ್ ನೋಡಿ ಮುಂದ್ಗಡೆಯಿಂದ ವಿಡಿಯೋ ಮಾಡ್ತವನೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಸೊಲ್ಲಾಪುರದಲ್ಲಿ 50% ಪ್ಯಾಕ್ ಆದರೆ ಇಲ್ಲಿ 90% ಪ್ಯಾಕ್ ಆಯಿತು. ಸೊ 40% ಇಲ್ಲಿ ಪ್ಯಾಕ್ ಆಗಿದೆ ಕಲಬುರಗಿಯಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಪ್ಯಾಕ್ ಆಗುತ್ತೆ. ಟು ಮಂತ್ರಾಲಯದವರೆಗೂ ಸಿಕ್ಕಾಪಟ್ಟೆ ಪ್ಯಾಕ್ ಆಗುತ್ತೆ. ಯಾಕಂದರೆ ಮಂತ್ರಾಲಯ ರಾಯರ ದರ್ಶನಕ್ಕೆ ಬಂದಿರೋರು ಸಮೇತ ಬುಕ್ಕಿಂಗ್ ಮಾಡಿರ್ತಾರೆ ಮಂತ್ರಾಲಯದಿಂದ. ಬುಕ್ಕಿಂಗ್ ಇಲ್ದಿರೋರು ನಮ್ಮ ಥರ ಜನ್ರಲಲ್ಲಿ ಬರ್ತಾರೆ. ಸೊ ನಾನು ಜನ್ರಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಮುಂಬರುವ ದಿನಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಒಂದು ಟ್ರೈನ್ ಮಿಸ್ ಆಯಿತು ನಮಗೆ, ಎಸ್ಪೆಷಲಿ ಮುಂಬೈಯಿಂದ ಬರಬೇಕಾದ್ರೆ ಬೇರೆ ಒಂದು ಟ್ರೈನ್ನ ಬುಕ್ ಮಾಡಿದ್ದಿದ್ದು ಈ ಸೊಲ್ಲಾಪುರದಿಂದ. ಬಟ್ ಆ ಟ್ರೈನ್ ಜಸ್ಟು ಒಂದು 15 ನಿಮಿಷ ಗ್ಯಾಪಲ್ಲಿ ನಾವು ಮುಂಬೈಯಿಂದ ಬಂದಿದ್ದು ನೋಡಿ. ಅಲ್ಲಿ ಹಿಂದ್ಗಡೆ ಕಿತ್ತಾಡ್ತಿದ್ದಾರೆ ಗುರು, ಹೊಡೆದಾಡ್ತಿದ್ದಾರೆ ಸೀಟ್ಗಾಗಿ. ನಾವು ಮುಂಬೈಯಿಂದ ಬರೋ ಟ್ರೈನು 15 ನಿಮಿಷ ಲೇಟ್ ಆಗಿರೋದಕ್ಕೆ ಇದು ಆ ಟ್ರೈನ್ ಮಿಸ್ ಆಯಿತು ಸೊಲ್ಲಾಪುರದಲ್ಲಿ. ಸೊ ಆ ಟ್ರೈನು ಒಂದು ಸರಿ ಮಾಡೋಣ. ಆ ಟ್ರೈನ್ ಯಾವುದಂತ ನೀವು ಗೆಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಕಲಬುರಗಿಯಿಂದ ಹೊರಟಿದೆ ನಮ್ಮ ಟ್ರೈನು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಶಹಾಬಾದ್. ಎಂಟು ಗಂಟೆ 50 ನಿಮಿಷಕ್ಕೆ ಕಲಬುರಗಿಯಿಂದ ಹೊರಟಿದೆ ನಮ್ಮ ಟ್ರೈನು. ಕಲಬುರಗಿಯಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಶಹಾಬಾದ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಇಲ್ಲಿ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಇಳಿಯೋರು ಇಲ್ಲೇ ಇದ್ದಾರೆ. ಮೇ ಬಿ ಕಲಬುರಗಿಯಲ್ಲಿ ಕೆಲಸಕ್ಕೆ ಸ್ಟೂಡೆಂಟ್ಸ್ ಬಂದಿರೋರೆಲ್ಲ ಶಹಾಬಾದಲ್ಲಿ ಇಳ್ಕೊಂಡು ಮತ್ತು ಇಲ್ಲಿಂದಾನೇ ಪ್ಯಾಕ್ ಆಗ್ತಿದೆ ಟ್ರೈನು. ಶಹಾಬಾದಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ವಾಡಿ ಜಂಕ್ಷನ್.
ಫ್ರೆಂಡ್ಸ್, ನಮ್ಮ ಟ್ರೈನು ವಾಡಿಯಿಂದ ಹೊರಟಿದೆ, ವಾಡಿ ಜಂಕ್ಷನಿಂದ. ಸೊ ನಾನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಮನೆಯಿಂದ ಕಾಲ್ ಬಂದಿತ್ತು, ಕಾಲಲ್ಲಿ ಮಾತಾಡ್ತಿದ್ದೆ. ಸೊ ಪ್ಲ್ಯಾಟ್ಫಾರ್ಮ್ ಸಮೇತ ಆ ಕಡೆ ಬಂದಿತ್ತು, ಅದಕ್ಕಾಗಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಪ್ಯಾಕಪ್ ಆಯಿತು, ಪ್ಯಾಕ್ ಆಗಿದೆ ಪ್ಯಾಸೆಂಜರ್ಸು. ವಾಡಿ ಜಂಕ್ಷನಿಂದ, ಇದು ವಾಡಿ ಜಂಕ್ಷನ್ ಬಂದುಬಿಟ್ಟು ಸಿ ಆರ್ ಝೋನಲ್ಲಿ ಬರುತ್ತೆ, ಸೋಲಾಪುರ ಡಿವಿಷನಲ್ಲಿ ಬರುತ್ತೆ. ಸೊ ಇಲ್ಲಿಗೆ ಸಿ ಆರ್ ಝೋನ್ ಎಂಡ್ ಆಗುತ್ತೆ ವಾಡಿ ಜಂಕ್ಷನ್ಗೆ. ನೆಕ್ಸ್ಟ್ ಸ್ಟಾಪ್ ಏನಿದೆ ಅದೆಲ್ಲ SCR ಅಲ್ಲಿ ಬರುತ್ತೆ, ಸೌತ್ ಸೆಂಟ್ರಲ್ ರೈಲ್ವೇಸು, ಗುಂತ್ಕಲ್ ಡಿವಿಷನ್ ಬರುತ್ತೆ. ವಾಡಿ ಜಂಕ್ಷನ್ನು ಒಂದು ಲೈನು ಚಿತ್ತಾಪುರ ಸೇಡಂ ವಿಕಾರಾಬಾದ್ ಜಂಕ್ಷನ್ಗೆ ಹೋಗಿದೆ, ಇನ್ನೊಂದು ಗುಂತ್ಕಲ್ಲು, ಇನ್ನೊಂದು ಕಲಬುರಗಿ ಜಂಕ್ಷನ್ಗೆ ಹೋಗಿದೆ. ಸೊ ಅದಕ್ಕೆ ಇದನ್ನು ವಾಡಿ ಮೈನ್ ಜಂಕ್ಷನ್ ಆಗುತ್ತೆ. ಈಗ ಗದಗ್ ಟು ವಾಡಿ ಲೈನ್ ಏನಿದೆ ಆ ತಲಕಾಲು, ಮೊನ್ನೆ ಕುಷ್ಟಗಿದು ಇನಾಗುರಲ್ ಆಯ್ತಲ್ಲ, ಸೊ ಆ ಲೈನು ಬಂದುಬಿಟ್ಟು ಇಲ್ಲಿ ವಾಡಿ ಜಂಕ್ಷನ್ ಹತ್ರ ಜಾಯ್ನ್ ಆಗುತ್ತೆ. ಈ ಕುಷ್ಟಗಿ ಈಗ ಮೊನ್ನೆ ಇದು ಹುಬ್ಳಿ ಟು ಕುಷ್ಟಗಿ ಟ್ರೈನು ಇನಾಗುರೇಷನ್ ಆಯ್ತಲ್ಲ, ಸೊ ನಮ್ಮ ರಂಜಿತಾನ್ ಟ್ರೈನ್ಸು ಕೆಲವರೆಲ್ಲ ಟ್ರೈನ್ ಬ್ಲಾಗರ್ಸ್ ಮಾಡಿದ್ದಾರೆ. ಖಂಡಿತ ನಾನು ಮಾಡೋಣ ಆದಷ್ಟು ಬೇಗ ಕುಷ್ಟಗಿಗೆ, ಯಾಕಂದರೆ ನಾನು ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ. ಆದಷ್ಟು ಬೇಗ ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ಬಿಟ್ಟರೆ ಆ ಟ್ರೈನ್ ಫಸ್ಟ್ ಕಮರ್ಷಿಯಲ್ ರನ್ನೇ ಮಾಡೋಣ ಅಂತಿದ್ದೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಯಾದಗಿರಿ ರೈಲ್ವೆ ಸ್ಟೇಷನಿಗೆ ಬಂದಿದೆ. ಇಲ್ಲಿ ಜನ ಒಂದು ಸ್ವಲ್ಪ ಕಡಿಮೆ ಇದ್ದಂಗೆ ಇದ್ದಾರೆ, ಕಾಣಿಸ್ತಿದ್ದಾರೆ. ಬಟ್ ನೋಡೋಣ ಯಾವ ಥರ ಇದೆ, ಪ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಡೆಡಿಕೇಟೆಡ್ ಟ್ರೈನ್ ಬೇಕೇ ಬೇಕು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ, ಕಲಬುರಗಿಯಿಂದ ರಾಜಧಾನಿಗೆ ಬರೋಕ್ಕೆ, ನಮ್ಮ ರಾಜಧಾನಿ ಬೆಂಗಳೂರಿಗೆ ಬರೋಕ್ಕೆ ಹೊರಟಿದೆ ಯಾದಗಿರಿಯಿಂದ ನಮ್ಮ ರೈಲು. ಸಮಯ ಬಂದು 10 ಗಂಟೆ 12 ನಿಮಿಷ ಆಗಿದೆ. ಯಾದಗಿರಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೃಷ್ಣ ಜಂಕ್ಷನ್ನ ಸ್ಕಿಪ್ ಮಾಡ್ತಿದೆ. ಕೃಷ್ಣ ಜಂಕ್ಷನ್ನು ಬಂದುಬಿಟ್ಟು ಆಂಧ್ರ ಪ್ರದೇಶಲ್ಲಿ ಬರುತ್ತೆ, ಆಂಧ್ರ ಪ್ರದೇಶ ತೆಲಂಗಾಣ, ಸರಿ ಅಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ, ಗೊತ್ತಿರೋರಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಹೋಗ್ತಿದೆ. ಕೃಷ್ಣಾ ನದಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫ್ಲೋ ವಾಟರ್ ಕಾಣಿಸ್ತಿದೆ, ಬಟ್ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಕೃಷ್ಣಾ ನದಿ
ಶಕ್ತಿನಗರ. ಹೊಗೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಏನಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು, ಬಟ್ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ನಮ್ಮ ಟ್ರೈನ್ ಮೇಂಟೆನೆನ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಳೇ LHB ಕೋಚಿದು, ಸಿಕ್ಕಾಪಟ್ಟೆ ಹಳೇದು LHB ಕೋಚು. ಅದು ಸೆಂಟ್ರಿಗೆ ನೋಡಿ, ಅದು ಕೋಚಿಂದ ಕೋಚಿಗೆ ನಾವು ಹೋಗ್ತೀವಲ್ಲ, ಅದು ಇದು ಈ ಟ್ರೈನ್ ಬೇರೆ 130ರಲ್ಲಿ ಹೊಡಿತಿದ್ದಾನೆ. ನೋಡಿ ಹೆಂಗೆ ಸೆಂಟ್ರಲ್ಲಿ ಅಲ್ಲಾಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಲೇಡೀಸು ಹೆಣ್ಮಕ್ಳು ಅಡ್ಡಾಡೋಕ್ಕೆ ತುಂಬ ಭಯ ಬೀಳ್ತಿದ್ದಾರೆ ಆಗಲಿಂದ. ನಾನು ನೋಡ್ತಾನೆ ಇದ್ದೀನಿ ನಿಂತ್ಕೊಂಡು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ರಾಯಚೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ. ರಾಯಚೂರಿಂದ ಎಷ್ಟು ಜನ ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ರಾಯಚೂರಿಂದ ಹೊರಟಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮಂತ್ರಾಲಯ ರೋಡ್. ರಾಯಚೂರು ಬಿಟ್ಟ ಮೇಲೆ ನೋಡಿ ಯಾವ ಥರ ಪ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಪ್ಯಾಕ್ ಆಯಿತು ರಾಯಚೂರಲ್ಲಿ. ಇನ್ನೊಂದು ಡೆಡಿಕೇಟೆಡ್ ಟ್ರೈನ್ ಬೇಕು, ಏನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಇನ್ನೊಂದು ಡೆಡಿಕೇಟೆಡ್ ಟ್ರೈನ್ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇದು ನಮ್ಮ SWR ಝೋನಲ್ಲಿ ಬರೋಲ್ಲ. ಝೋನಲ್ಲಿ ಬರೋಂಗಿದ್ದಿದ್ರೆ ಬಿಡ್ತಿದ್ರೇನೋ ಗೊತ್ತಿಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಂಗಭದ್ರಾ ನದಿ ಬ್ರಿಡ್ಜ್ ಮೇಲೆ ಹೋಗ್ತಿದೆ. ಸೊ ಫ್ಲೋ ಕಾಣಿಸ್ತಿಲ್ಲ ನನಗೆ, ನೀರು ಕಡಿಮೆ ಇದ್ದಂಗೆ ಅನ್ನಿಸ್ತಿದೆ. ಸೊ ನಾನು ಲಾಸ್ಟ್ ಟೈಮು ಮಂತ್ರಾಲಯಕ್ಕೆ ಬಂದಾಗ ಹೆವಿ ಫ್ಲೋ ಇತ್ತು ತುಂಗಭದ್ರಾ ನದಿಯಲ್ಲಿ. ಈಗ ನೋಡಿದ್ರೆ ಆ ಫ್ಲೋ ಕಾಣಿಸ್ತಿಲ್ಲ, ಫ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಇಲ್ಲಿಂದ ಮಂತ್ರಾಲಯ ಬಂದುಬಿಟ್ಟು 15 ಕಿಲೋಮೀಟ್ರ್ ಆಗುತ್ತೆ. ಸೊ ಹೊರಗಡೆ ಹೋದ್ಮೇಲೆ ನಿಮಗೆ ಆಟೋಸು, ಕ್ಯಾಬ್ಸು ಎಲ್ಲ ಸಿಗ್ತವೆ. ನೀವು ನಾರ್ಮಲಾಗಿ 50 ರೂಪಾಯಿ ತಗೊತಾರೆ. ನೀವು ಹಗಲೊತ್ತಲ್ಲಿ ಬಂದರೂ 50 ರೂಪಾಯಿ, ರಾತ್ರಿ ಹೊತ್ತಲ್ಲಿ ಬಂದರೂ 50 ರೂಪಾಯಿ ಆಟೋದಲ್ಲಿ ಮಂತ್ರಾಲಯ ಮಠದ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಲ್ಲಿ ಹೋಗಿ ಎಲ್ಲಿ ಉಳ್ಕೊಬೇಕು ಏನು ಅಂತ ನಾನು ಲಾಸ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಜಸ್ಟ್ ಒಂದು 400 ರುಪೀಸಲ್ಲಿ ಕೆಲಸ ಎಲ್ಲ ಮುಗಿದೋಗುತ್ತೆ, ರಾಯರ ದರ್ಶನ ಆಗುತ್ತೆ. ನೋಡಿ ಮಂತ್ರಾಲಯದಲ್ಲಿ ಯಾವ ಥರ ಪ್ಯಾಕ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಕಾಲಿಡೋಕ್ಕೆ ಜಾಗ ಇಲ್ಲ ಗುರು, ಟಾಯ್ಲೆಟ್ ರೂಮ್ಗೆ ಎದ್ದೋಗೋಣ ಅಂದರೆ ಜಾಗ ಇಲ್ಲ. ಮಂತ್ರಾಲಯದಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗುಂತ್ಕಲ್ ಜಂಕ್ಷನ್. ಫ್ರೆಂಡ್ಸ್, ಇನ್ನೊಂದು ಹೇಳೋದು ಮರ್ತಿದ್ದೆ. 5,000 ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನೊಂದು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಆ ಕಂಟೆಸ್ಟ್ ಏನಪ್ಪ ಅಂದರೆ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಯಾಕಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರಬೇಕು. ಸೊ ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹಾಗೆ ಏನಾದರೂ ಪ್ರಶ್ನೆಗಳಿದ್ದರೆ ಇಲ್ಲ ಏನಾದರೂ ಹೇಳೋ ಆಗಿದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ಹಾಗೆ ನೀವು ಯಾವ್ಯಾವ ಊರಿಂದ ಎಲ್ಲಿಂದ ನೋಡ್ತಿದ್ದೀರಾ ಅಂತ ನೀವು 3 ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋ ಚೆನ್ನಾಗಿ ಬರ್ತಿದೆಯಾ ಬರ್ತಿಲ್ವಾ, ನಿಮ್ಮ ರಿವೈವ್ ಅಂದರೆ ಪಾಸಿಟಿವ್ ಆದ್ರಾಗಲಿ ನೆಗೆಟಿವ್ ಆದ್ರಾಗಲಿ ನೀವು ಫೀಡ್ಬ್ಯಾಕ್ ಮಾಡಿ. ಆದಷ್ಟು ನೆಗೆಟಿವ್ ಅಂದರೆ ಚೆನ್ನಾಗಿಲ್ಲ ಅಂದರೆ ನಾವು ತಿದ್ಕೊಂಡು ನಿಮ್ಗೆ ಇಷ್ಟ ಆಗಿರೋ ಥರ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ ಯಾವ ಥರ ಜನ ಫುಲ್ಲು ಪ್ಯಾಕ್ ಆಗಿಬಿಟ್ರು ಈ ಮಂತ್ರಾಲಯ ರೋಡ್ ಬಿಟ್ಮೇಲೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗುಂತ್ಕಲ್ ಜಂಕ್ಷನ್ಗೆ ಬಂದಿದೆ. ನಾನು ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಯಾಕಪ್ಪ ಅಂದರೆ ಹೆವಿ ಪ್ಯಾಕ್ ಆಯ್ತು ಗುರು. ಇನ್ನೊಂದು ಸಿಕ್ಕಾಪಟ್ಟೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಇನ್ನೊಂದು ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಾಸನೆ ಸ್ಮೆಲ್ಲಿಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಈ ಜರ್ನಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿಂದ ನಾನು ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ನಮ್ಮೂರು ಚಳ್ಳಕೆರೆಗೆ ಹೋಗ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದೊಂದು ದಿನ ಹಾಸನದಿಂದ ಸ್ಟಾರ್ಟ್ ಮಾಡೋಣ ಈ ಟ್ರೈನ್ ವಿಡಿಯೋನ.